ವಿಶೇಷಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ನವ ಕರ್ನಾಟಕ ವಿಕಲಚೇತನರ VRW, URW, MRW ರಾಜ್ಯ ಒಕ್ಕೂಟದ ವತಿಯಿಂದ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ಗೊತ್ತಿರುವ ವಿಚಾರ. ಇವತ್ತೇನೆಲ್ಲ ಡೆವಲಪ್ಮೆಂಟ್ಗಳು ಆದವು ಅಂತಕ್ಕಂಥದ್ದನ್ನು ಸುದ್ದಿ ನಮ್ಮ ಚಾನಲ್ ಮೂಲಕ ತಾವು ಈಗಾಗಲೇ ನೋಡಿದ್ದೀರಾ ಸ್ನೇಹಿತರೆ. ಕೊನೆಯದಾಗಿ ಮಧ್ಯಾಹ್ನ ನಂತರ ಏನೇನು ಬೆಳವಣಿಗೆ ಆದವು ಅದನ್ನು ಕೂಡ ನಿಮಗೆ ತಿಳಿಸ್ತಾ ಹೋದೆ. ಈಗ ಲೇಟೆಸ್ಟಾಗಿ ಒಂದು ಸುದ್ದಿಯನ್ನು ಇದೀಗ ತಾನೇ 8:20 ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ಇವತ್ತು ಬೆಳಗಾವಿ ಸುವರ್ಣಸೌಧದ ಮುಂದೆ ಏನೆಲ್ಲ ನಡೀತು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ವಿಷಯ. ಈಗ ಕೆಲವೇ ಕ್ಷಣಗಳ ಹಿಂದೆ ಮತ್ತೊಂದು ಸುದ್ದಿಯನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನಾಳೆ ಒಂದು ದಿನದ ಕಾಲಾವಕಾಶ ನಮ್ಮ ಗ್ರಾಮೀಣ ನಗರಾಭಿವೃದ್ಧಿ ಉದ್ದೇಶಪೂರ್ತಿ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಗ್ರಂಥಾಲಯದ ಸಿಬ್ಬಂದಿಗಳನ್ನು ಹೇಗೆ ಕನಿಷ್ಠ ವೇತನ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ ಎಂಬ ಮಾಹಿತಿ ಜೊತೆಗೆ ನಿಮಗೆ ಏನು ಪೂರಕ ದಾಖಲೆಗಳು ಬೇಕು ಅದನ್ನು ಕ್ರೋಢೀಕರಿಸಿ ನಾಳೆ ಮಧ್ಯಾಹ್ನ ನನ್ನ ಜೊತೆ ಅಂದರೆ ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಅದಾದ ನಂತರ ಬುಧವಾರ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಸದನ ಮುಗಿದ ನಂತರ ಅಂದರೆ ಏನು ಬೆಳಗಾವಿ ವಿಧಾನಸೌಧದಲ್ಲಿ ಸದನ ನಡೀತಾ ಇದೆ ಅದು ಮುಗಿದ ತಕ್ಷಣ 5 ರಿಂದ 6 ಗಂಟೆಗೆ ಮಾನ್ಯ ಇಲಾಖಾ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಅವರ ಏನು PAಗಳಿರ್ತಾರೆ ಅಧಿಕಾರಿಗಳು, ಹಾಗೆ ಕಾರ್ಮಿಕ ಇಲಾಖೆ ಸಚಿವರಾದ ಶ್ರೀಯುತ ಸಂತೋಷ್ ಲಾಡ್ಜಿ ಅವರ ಇಲಾಖೆ ಎಲ್ಲ ಸಿಬ್ಬಂದಿಯವರ ಜೊತೆ ಮೀಟಿಂಗನ್ನು ಅರೇಂಜ್ ಮಾಡಲು ನಾನು ಸಿದ್ಧನಿದ್ದೇನೆ ಅಂತೇಳ್ಬಿಟ್ಟು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ರೋಷನ್ ಅವರು ತಿಳಿಸಿದ್ದಾರೆ. ದಯವಿಟ್ಟು ಈ ಹೋರಾಟವನ್ನು ಇಲ್ಲಿಗೆ ದಯವಿಟ್ಟು ನಿಲ್ಲಿಸಿ ತಮ್ಮ ಊರಿಗೆ ತೆರಳಲಿ ಎಂದು ಬೆಳಗಾವಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿನ ಫಕೀರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 1 ಗಂಟೆಗಳ ಕಾಲ ಸತತ ನಮ್ಮ ಪರವಾಗಿ ಬುಧವಾರ ನಡೆಯಲಿರುವ ಮೀಟಿಂಗ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ರೂಪುರೇಷೆಗಳನ್ನು ತಯಾರು ಮಾಡಿಕೊಳ್ಳಬೇಕೆಂಬ ಸಲಹೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಅದೇ ಮಾರ್ಗದಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ P. ಮೇಟಿ ಅವರು ಹಾಗೂ ಫಕೀರಗೌಡ ಪಾಟೀಲ್ ಅವರು ಎಲ್ಲಿವರೆಗೆ ಏನು ಆಗಿದೆ ಎಂಬುದನ್ನು ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಅವತ್ತಿನ ದಿನ ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಸಲ್ಲಿಸ್ತಾರೆ ಎಂದು ತಿಳಿಸಿದ್ದಾರೆ. ಇದನ್ನೆಲ್ಲ ತಿಳಿದ ಕಾರ್ಯಕರ್ತರು 31 ಜಿಲ್ಲೆಯಿಂದ ಬಂದ ನವ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಊರಿಗೆ ತೆರಳಲಿದ್ದಾರೆ ಸ್ನೇಹಿತರೆ. ಈ ಸುದ್ದಿ ಬಂದಿದೆ. ಇನ್ನೇನು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಸಲಹೆ ಸೂಚನೆ ಮೇರೆಗೆ ಅವರು ಹೇಳಿರ್ತಕ್ಕಂತಹ ಒಂದು ಏನು ಮಾರ್ಗಸೂಚಿಗಳಿದ್ದಾವೆ ಅದರ ಪ್ರಕಾರ ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಫಕೀರಗೌಡ ಪಾಟೀಲ್ ಸರ್ ಅವರು ಕೂಡ ಈ ಒಂದು ನಮ್ಮ ಕನಿಷ್ಠ ವೇತನಕ್ಕೆ ಏನೆಲ್ಲ ಪೂರಕ ದಾಖಲೆಗಳು ಬೇಕು ಅದನ್ನು ಅವರು ಕ್ರೋಢೀಕರಿಸೋದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಬಂದಿದೆ ಸ್ನೇಹಿತರೆ. ಏನಾಗಲಿ ಬುಧವಾರ ದಿನ ನಡೀತಾ ಇರ್ತಕ್ಕಂಥ ನಮ್ಮ ಮಾತೃ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ಜಿ ಅವರ ಇಲಾಖಾ ಸಿಬ್ಬಂದಿ, ಆರ್ಥಿಕ ಸಿಬ್ಬಂದಿಯವರ ಜೊತೆಗೆ ಒಂದು ಬೃಹತ್ ಮೀಟಿಂಗ್ ಅಂದರೆ ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ಬೆಳಗಾವಿ ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು 5 ಗಂಟೆ ನಂತರ ನಡೆಯುತ್ತೆ ಅಂತೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಬಂದಿದೆ ಸ್ನೇಹಿತರೆ. ತಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ನಮ್ಮ ಎಲ್ಲ ನವ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರನ್ನು ಅಂದರೆ ಪ್ರಮುಖ ಪದಾಧಿಕಾರಿಗಳನ್ನು ಅಲ್ಲಿ ಬೆಳಗಾವಿಯ ವಿಧಾನಸೌಧದ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಸಹಕರಿಸಿದ್ದಾರೆ. ಈ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ಸಾಕಷ್ಟು ಇವತ್ತು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ರಾಜ್ಯದ ಸಮಸ್ತ ಕಾರ್ಯಕರ್ತರ ಪರವಾಗಿ ಮತ್ತು ನವ ಕರ್ನಾಟಕ ಸಂಘಟನೆ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಸಮಸ್ತ ಕಾರ್ಯಕರ್ತರು ತುಂಬ ಸಂಯಮದಿಂದ ಇದನ್ನು ತಾವು ಆಲಿಸಬೇಕು, ನೋಡಬೇಕು. ಯಾರೂ ಕೂಡ ಅನ್ಯಥಾ ಯಾವುದೇ ಒಂದು ಏನು ಊಹಾಪೋಹಗಳಿಗೆ ಬಲಿ ಆಗಬಾರ್ದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ವಿ. ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಾಯಿದೆ. ಖಂಡಿತ ನಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥ ಆಶಾಭಾವನೆಯಿಂದ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತಾವು ಇದೇ ರೀತಿ ವಾಚ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.